ವೆಲ್ಕಮ್ ಟು VCM ಕ್ರಿಯೇಷನ್ಸ್. ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಮಸಾಲ ಅಕ್ಕಿ ರೊಟ್ಟಿ ಯಾವ ರೀತಿ ತಯಾರು ಮಾಡೋದು ಅನ್ನೋದನ್ನು ನಾನು ನಿಮಗೆ ತೋರಿಸ್ಕೊಡ್ತೀನಿ. ಈ ಮಸಾಲ ಅಕ್ಕಿ ರೊಟ್ಟಿಗೆ ಕೆಲವರು ತರಕಾರಿ, ಉದಾಹರಣೆಗೆ ಕ್ಯಾರೆಟು, ಸೊಪ್ಪು ಅಂದರೆ ಮೆಂತ್ಯ ಸೊಪ್ಪು, ಸಬ್ಸಿಗೆ ಸೊಪ್ಪು ಮತ್ತು ಅವರೆಕಾಳು, ಈ ಥರ ನಾನಾ ರೀತಿಯ ತರಕಾರಿಗಳನ್ನ ಬಳಸ್ಕೊಂಡು ಅಕ್ಕಿ ರೊಟ್ಟಿನ ತಯಾರಿಸ್ತಾರೆ. ಈಗ ನಾನು ಕ್ಯಾರೆಟನ್ನು ಬಳಸಿ ಮಸಾಲ ಅಕ್ಕಿ ರೊಟ್ಟಿನ ಹೇಗೆ ತಯಾರು ಮಾಡೋದು ಅನ್ನೋದನ್ನು ನಾನು ನಿಮಗೆ ತೋರಿಸ್ಕೊಡ್ತೀನಿ. ಮೊದಲಿಗೆ ನಾನು ಒಂದು ಬೌಲಿಗೆ 2 ಬಟ್ಟಲಿನಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ. 1 ಬೌಲ್ನಷ್ಟು ಸಣ್ಣಗೆ ಹೆಚ್ಚಿಟ್ಟಿರುವ ಈರುಳ್ಳಿ, ಇದನ್ನು ನಾವು ತುಂಬ ಸಣ್ಣಗೆ ಹೆಚ್ಕೋಬೇಕು. ನೀವೆಷ್ಟು ಸಣ್ಣಗೆ ಹೆಚ್ಕೊಳ್ತೀರೋ ರೊಟ್ಟಿ ತುಂಬ ತೆಳುವಾಗಿ ಬರುತ್ತೆ. ಮತ್ತು 1 ಬೌಲ್ನಷ್ಟು ತುರಿದಿರುವಂಥ ಕ್ಯಾರೆಟನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ. ಈ ಕ್ಯಾರೆಟು ಮಕ್ಕಳಿಗೆ ತುಂಬ ಪೌಷ್ಟಿಕವಾದ ಆಹಾರ. ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕರಿಬೇವಿನ ಸೊಪ್ಪು, 1 ಬಟ್ಟಲಿನಷ್ಟು ತೆಂಗಿನ ತುರಿ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ನೀರನ್ನು ಕಾಯಿಸ್ಕೋಬೇಕು ನಾವು. ಸೊ ಕಾಯಿಸಿರೋ ನೀರನ್ನು ಉಪಯೋಗಿಸೋದ್ರಿಂದ ರೊಟ್ಟಿ ನಿಮಗೆ ಚೆನ್ನಾಗಿ ಬರುತ್ತೆ. ಎಲ್ಲವನ್ನು ಕೈಯಿಂದ ನೀಟಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಇದು ಚಪಾತಿ ಹಿಟ್ಟಿನ ಹದಕ್ಕೆ ಬರಬೇಕು. ಇನ್ನೊಂದು ಚೂರು ಸಾಫ್ಟಾಗಿದ್ದರೂ ಒಳ್ಳೆಯದು, ನಿಮಗೆ ತಟ್ಟೋದಕ್ಕೆ ಅನುಕೂಲ ಆಗುತ್ತೆ. ನಾವಿಲ್ಲಿ ಕ್ಯಾರೆಟನ್ನು ಬಳಸ್ಕೊಳ್ಳೋದ್ರಿಂದ ಮಕ್ಕಳಿಗೆ ತುಂಬ ಪೌಷ್ಟಿಕಾಂಶ ಇರೋದ್ರಿಂದ ಇದು ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ನೋಡಿ, ಈ ಹದಕ್ಕೆ ಬಂದಿರುತ್ತೆ. ಸ್ವಲ್ಪ ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ತೆಳು ಇರಲಿ. ಇದನ್ನು ನಾನು ಬಾಳೆ ಎಲೆ ಮೇಲೆ ಒಂಚೂರು ಎಣ್ಣೆ ಹಾಕ್ಕೊಂಡು ತಟ್ತೀನಿ. ಆದಷ್ಟು ಪ್ಲಾಸ್ಟಿಕ್ ಹಾಳೆಗಳನ್ನ ಬಳಸಬೇಡಿ, ಅದು ಆರೋಗ್ಯಕ್ಕೆ ಅಷ್ಟು ಒಳ್ಳೆಯದಲ್ಲ. ತುಂಬಾ ರುಚಿಯಾಗಿರುತ್ತೆ. ಇದಕ್ಕೊಂದು ಕಾಯಿ ಚಟ್ನಿ, ಸಾಗು, ಆ ಥರ ಯಾವ್ದು ಬೇಕಾದರೂ ನೀವು ಮಾಡಿಕೊಂಡು ಉಪಯೋಗಿಸ್ಕೋಬೋದು. ತುಂಬಾ ರುಚಿಯಾಗಿರುತ್ತೆ. ಬಾಳೆ ಎಲೆ ನಮಗೆ ದೊಡ್ಡದು ಸಿಗಲಿಲ್ಲ, ನಾನು ಚಿಕ್ಕದನ್ನೇ ಬಳಸ್ಕೊಂಡು 2 ಅಟ್ಯಾಚ್ ಮಾಡಿಕೊಂಡು ಬಳಸ್ಕೊತಾ ಇದ್ದೀನಿ. ನೋಡಿ, ಎಷ್ಟು ಸಾಧ್ಯನೋ ಅಷ್ಟು ತೆಳು ಮಾಡ್ಕೋಬೋದು ನೀವು. ಬಿಸಿನೀರು ಹಾಕೋ ಉದ್ದೇಶ ಇದೆ, ತೆಳ್ಳಗೆ ಬಂದುಬಿಡುತ್ತೆ ಪೇಪರ್ ಬಂದಂಗೆ. ಸೊ ಇದನ್ನು ನಾನು ಇವಾಗ ಹೆಂಚಿನ ಮೇಲೆ ಹಾಕ್ತಾಯಿದ್ದೀನಿ. ಹೆಂಚಿನ ಮೇಲೆ ಹಾಕ್ಬಿಟ್ಟು ನೀವು ಮೇಲೆ ಪ್ರೆಸ್ ಮಾಡಬೇಕು ನೋಡಿ, ಈ ಥರ. ಸೊ ಆವಾಗ ಅದು ಹೆಂಚಿಗೆ ಹೋಗಿ ಅಂಟ್ಕೊಳ್ಳುತ್ತೆ, ಬಾಳೆ ಎಲೆ ಬಿಟ್ಕೊಳ್ಳುತ್ತೆ. ಈ ಥರ ಮಾಡೋದ್ರಿಂದ ಇದು ಸಣ್ಣ ಮಕ್ಕಳಿಂದ ಹಿಡಿದು ವೃದ್ಧರವರೆಗೂ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಮತ್ತು ನೀವು ಇದಕ್ಕೆ ಸಬ್ಸಿಗೆ ಸೊಪ್ಪು, ಮೆಂತ್ಯ ಸೊಪ್ಪು, ಆ ಥರ ಯಾವ್ದು ಬೇಕಾದ್ರೂ ಬಳಸ್ಕೊಂಡು ಇದನ್ನು ಮಾಡ್ಕೋಬೋದು. ಅಷ್ಟು ಥರದ ರೊಟ್ಟಿಗಳೂ ತುಂಬಾ ಟೇಸ್ಟಾಗಿರುತ್ತೆ ನೀವು ಮಾಡೋದು. ನೀವು ನೋಡ್ತಾ ಇರ್ಬೋದು ಎಷ್ಟು ತೆಳ್ಳಗೆ ಬಂದಿದೆ ಅಂತ. ಇದಕ್ಕೊಂದು ಕಾಯಿ ಚಟ್ನಿ ಮಾಡ್ಕೊಳ್ಳೋಣ. 1 ಬೌಲ್ನಷ್ಟು ತೆಂಗಿನ ತುರಿ, ಅದಕ್ಕೊಂದು ಹಸಿಮೆಣಸಿನ್ಕಾಯಿ, 1 ಚೂರು ಹುಣಸೆಹಣ್ಣು, ಒಂದೇ ಒಂದು ಬೆಳ್ಳುಳ್ಳಿ. ನಿಮ್ಗೆ ಬೆಳ್ಳುಳ್ಳಿ ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು. 1 ಚೂರು ಶುಂಠಿ, ರುಚಿಗೆ ತಕ್ಕಷ್ಟು ಉಪ್ಪು. ಇದನ್ನು ಹಾಕ್ಕೊಂಡು ನಾನು ರುಬ್ಕೊಳ್ತೀನಿ. ಕೊತ್ತಂಬರಿ ಸೊಪ್ಪನ್ನ ನಾನು ಲಾಸ್ಟಲ್ಲಿ ಹಾಕ್ಕೊಳ್ತೀನಿ. ತುಂಬಾ ಟೇಸ್ಟಿಯಾಗಿರುತ್ತೆ ಇದು. ಈಗ ಚಟ್ನಿ ರೆಡಿ ಇದೆ. ಅಕ್ಕಿ ರೊಟ್ಟಿ, ಅದಕ್ಕೆ ಕಾಯಿ ಚಟ್ನಿ, ಅದರ ಮೇಲೊಂಚೂರು ತುಪ್ಪ, ಇಷ್ಟು ಇದ್ದರೆ 2 ತಿನ್ನೋರು 4 ರೊಟ್ಟಿಯನ್ನು ತಿಂತಾರೆ. ಅಷ್ಟು ರುಚಿಯಾಗಿರುತ್ತೆ. ಮಕ್ಕಳು ಕೂಡ ಇಷ್ಟಪಟ್ಕೊಂಡು ತಿಂತಾರೆ. ಮತ್ತು ಕ್ಯಾರೆಟನ್ನು ಬಳಸಿರೋದ್ರಿಂದ ಇದು ತುಂಬಾ ಮಕ್ಕಳಿಗೆ ಇಷ್ಟ ಆಗುತ್ತೆ. ನನ್ನ ಈ ವಿಡಿಯೋ ಇಷ್ಟ ಆದರೆ ನಿಮಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.